ನಮಸ್ಕಾರ ವೀಕ್ಷಕರೇ. ಚಳಿಗಾಲವು ಉಳಿದೆಲ್ಲ ಕಾಲಗಳಿಗಿಂತ ಹೆಚ್ಚು ಸಮಸ್ಯೆಗಳನ್ನು ತಂದೊಡ್ಡುತ್ತದೆ. ಈ ಕಾಲದಲ್ಲಿ ಕಂಡುಬರುವ ಒಂದು ಸಾಮಾನ್ಯ ಸಮಸ್ಯೆ ಎಂದರೆ ಒಣಚರ್ಮ. ನಾವು ಕೆಲವು ಆಹಾರಗಳನ್ನು ಸೇವಿಸುವುದರಿಂದ ಈ ಸಮಸ್ಯೆಯಿಂದ ದೂರವಿರಬಹುದು. ಆದಷ್ಟು ನೀರಿನಂಶ ಹೆಚ್ಚಿರುವ ಆಹಾರವನ್ನು ಸೇವಿಸುವುದರಿಂದ ಚರ್ಮವು ಮೃದುವಾಗುತ್ತದೆ. ಇದರೊಂದಿಗೆ ಚಳಿಗಾಲದಲ್ಲಿ ಕೂದಲು ಉದುರುವುದು ಹಾಗೂ ತಲೆಯಲ್ಲಿ ಹೊಟ್ಟಿನ ತೊಂದರೆ ತುಂಬ ಕಾಡುತ್ತದೆ. ಚಳಿಗಾಲದಲ್ಲಿ ತಲೆ ಸ್ನಾನ ಮಾಡಿದರೆ ತಲೆಯನ್ನು ಚೆನ್ನಾಗಿ ಒಣಗಿಸಿಕೊಳ್ಳಬೇಕು. ತಲೆಯ ಕೂದಲನ್ನು ಚೆನ್ನಾಗಿ ಒಣಗಿದ ಮೇಲೆಯೇ ಬಾಚಿಕೊಳ್ಳಬೇಕು. ತಿಂಗಳಿಗೊಮ್ಮೆ ಮೆಹಂದಿ ಪುಡಿಯನ್ನು ಮೊಸರಿನಲ್ಲಿ ಕಲಸಿ ತಲೆಗೆ ಹಚ್ಚಿ 1 ಗಂಟೆಯ ನಂತರ ಬಿಟ್ಟು ಸ್ನಾನ ಮಾಡಿದರೆ ಕೂದಲಿಗೆ ಒಳ್ಳೆಯ ಆರೈಕೆ ಹಾಗೂ ಕಂಡೀಷನರ್ ದೊರೆಯುತ್ತದೆ. ಜಡೆಯನ್ನು ತುಂಬ ಗಟ್ಟಿಯಾಗಿ ಹೆಣೆಯಬಾರದು, ಹಗುರವಾಗಿ ಹೆಣೆಯಬೇಕು. ಇದರಿಂದ ಕೂದಲು ಹಾಳಾಗುವುದಿಲ್ಲ. ಚಳಿಗಾಲದಲ್ಲಿ ಕೂದಲು ಉದುರುವಿಕೆಯನ್ನು ತಡೆಗಟ್ಟುವ ವಿಧಾನ: ಮೆತ್ತೆಕಾಳು ರಾತ್ರಿವಿಡೀ ನೆನೆಸಿ ಬೆಳಿಗ್ಗೆ ಎದ್ದ ನಂತರ ಅದನ್ನು ರುಬ್ಬಿ ತಲೆಗೆ ಹಚ್ಚಿಕೊಂಡು ಅರ್ಧ ಗಂಟೆ ಅಥವಾ 1 ಗಂಟೆಗಳ ಕಾಲ ಬಿಟ್ಟು ತಲೆಗೆ ಸ್ನಾನ ಮಾಡಬೇಕು. ಈ ಕ್ರಮವನ್ನು ಕೆಲವು ದಿನಗಳ ಕಾಲ ಮಾಡಿದರೆ ಕೂದಲು ಉದುರುವುದು ಕಡಿಮೆಯಾಗುತ್ತದೆ. 3 ದಿನಕ್ಕೊಮ್ಮೆ ತಲೆಗೆ ನೆಲ್ಲಿಕಾಯಿ ಪುಡಿ, ಅಂಟವಾಳದ ಪುಡಿ ಹಾಗೂ ಸೀಗೆ ಪುಡಿ ಮೂರನ್ನು ಮಿಕ್ಸ್ ಮಾಡಿ ತಲೆಗೆ ಹಚ್ಚಿ ಸ್ನಾನ ಮಾಡಿದರೆ ತಲೆ ಕೂದಲು ಉದುರುವುದು ಕಡಿಮೆಯಾಗುತ್ತದೆ. ವಾರಕ್ಕೊಮ್ಮೆ ತಲೆಗೆ ಹರಳೆಣ್ಣೆ ಹಾಕಿ ಮಸಾಜ್ ಮಾಡಿ ಅರ್ಧ ಗಂಟೆ ಬಿಟ್ಟು ತಲೆಗೆ ಸ್ನಾನ ಮಾಡಿ. ಇದರಿಂದ ಕೂದಲು ಉದುರುವುದು ಕಡಿಮೆಯಾಗಿ ಕೂದಲು ಸೊಂಪಾಗಿ ಬೆಳೆಯುತ್ತದೆ. 1 ಟೇಬಲ್ ಸ್ಪೂನ್ ನಿಂಬೆರಸ ತೆಗೆದುಕೊಂಡು ಅದರ ಜೊತೆಗೆ 5 ಚಮಚ ಗಟ್ಟಿ ತೆಂಗಿನ ಹಾಲನ್ನು ಸೇರಿಸಿ ತಲೆಗೆ ಹಚ್ಚಿ ಅದು ಚೆನ್ನಾಗಿ ಒಣಗಿದ ನಂತರ ತಲೆಗೆ ಸ್ನಾನ ಮಾಡಬೇಕು. ಅಲೋವೆರಾ ಜೆಲ್ಲನ್ನು ವಾರಕ್ಕೊಮ್ಮೆ ತಲೆಗೆ ಹಚ್ಚಿ ನಂತರ ಸ್ನಾನ ಮಾಡಿದರೆ ಕೂದಲು ಉದುರುವುದು ಕಡಿಮೆಯಾಗಿ ದೇಹಕ್ಕೆ ತಂಪಾಗುತ್ತದೆ. ಮೊಟ್ಟೆಯಲ್ಲಿನ ಹಳದಿ ಭಾಗವನ್ನು ತೆಗೆದುಕೊಂಡು ಅದಕ್ಕೆ 3 ಟೇಬಲ್ ಚಮಚ ನೀರನ್ನು ಹಾಕಿ ಮಿಕ್ಸ್ ಮಾಡಿ ನಂತರ ತಲೆಯ ಬುಡಕ್ಕೆಲ್ಲ ಲೇಪಿಸಿ ಕೆಲವು ಸಮಯದ ನಂತರ ತಲೆಗೆ ಶ್ಯಾಂಪೂ ಅಥವಾ ಸೀಗೆ ಪುಡಿ ಹಾಕಿ ಸ್ನಾನ ಮಾಡಿದರೆ ಕೂದಲು ಉದುರುವುದು ಕಡಿಮೆಯಾಗಿ ಬುಡಕ್ಕೆ ಒಳ್ಳೆಯ ಪೋಷಣೆ ಉಂಟಾಗುವುದು. ಅಕಾಲಿಕ ನೆರೆಯನ್ನು ತಡೆಗಟ್ಟಲು ಹುಳಿಯಾದ ಮಜ್ಜಿಗೆಯಲ್ಲಿ ಕರಿಬೇವಿನ ಎಲೆಗಳನ್ನು ಹಾಕಿ ನುಣ್ಣಗೆ ರುಬ್ಬಿಕೊಂಡು ತಲೆಗೆ ಹಚ್ಚಿ 15 ನಿಮಿಷಗಳ ಕಾಲ ಬಿಟ್ಟು ನಂತರ ಉಗುರು ಬೆಚ್ಚಗಿನ ನೀರಿನಲ್ಲಿ ಸ್ನಾನ ಮಾಡಿ. ಹೀಗೆ ವಾರಕ್ಕೊಮ್ಮೆ ಮಾಡುವುದರಿಂದ ಅಕಾಲಿಕ ನೆರೆಯನ್ನು ತಡೆಯಬಹುದು. ಸ್ಟ್ರಾಂಗ್ ಆದ ಟೀ ಡಿಕಾಕ್ಷನನ್ನು ತಲೆಗೆ ಹಚ್ಚಿ ಅರ್ಧ ಗಂಟೆಗಳ ಕಾಲ ಬಿಟ್ಟು ಸ್ನಾನ ಮಾಡಿದರೆ ಅಕಾಲಿಕ ನೆರೆಯನ್ನು ತಡೆಯಬಹುದು. ಇದನ್ನು ವಾರಕ್ಕೊಮ್ಮೆ ಮಾಡಿದರೆ ಸಾಕು. ತಲೆಯಲ್ಲಿನ ಹೊಟ್ಟು ನಿವಾರಣೆಗೆ ಮೆತ್ತೆಕಾಳನ್ನು 6-7 ಗಂಟೆ ಚೆನ್ನಾಗಿ ನೆನೆಸಿ ನಂತರ ಅದನ್ನು ನುಣ್ಣಗೆ ರುಬ್ಬಿ ತಲೆಗೆ ಹಚ್ಚಿ ಸ್ನಾನ ಮಾಡುವುದರಿಂದ ಕ್ರಮೇಣವಾಗಿ ಹೊಟ್ಟು ನಿವಾರಣೆಯಾಗುತ್ತದೆ. ತಲೆಗೆ ಆಗಾಗ ಮಜ್ಜಿಗೆ ಹಾಕಿ ಸ್ನಾನ ಮಾಡಿದರೆ ಹೊಟ್ಟು ಹೋಗುತ್ತದೆ ಹಾಗೂ ಕೆರೆತ ನಿವಾರಣೆಯಾಗುತ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಚಾನಲ್ನ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ.